ನಿಮ್ಮ ವಾರ್ಡ್ರೋಬಲ್ಲೂ ಈ ರೀತಿ ಬ್ಯಾಗ್ ಇಡಲಿಕ್ಕೆ ಜಾಗ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನು ಅಮೆಝಾನಿಂದ ಬ್ಯಾಗ್ ಆರ್ಗನೈಸರು ತುಂಬ ಅಫೋರ್ಡಬಲ್ ರೇಂಜಲ್ಲಿ, ಈಸಿ ಟು ಮೇಂಟೆನೆನ್ಸು, ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗಿ ಇರೋದನ್ನು ನೋಡ್ತಾ ಇದ್ದೆ. ಯಾಕೆಂದರೆ ಟ್ರಾನ್ಸ್ಪರೆಂಟ್ ಆಗಿದ್ದರೆ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಯಾವ ಬ್ಯಾಗು ಎಲ್ಲೆಲ್ಲಿದೆ, ಏನೇನು ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ನೀರು ಬಿದ್ದರೂ ಕೂಡ ಆರಾಮಾಗಿ ನೀವು ಒರೆಸ್ಬೋದು. ಬಟ್ಟೆ ಆದರೆ ಹಾಳಾಗುತ್ತೆ, ವಾಸನೆ ಬರುತ್ತೆ, ಆ ಥರ ಏನೂ ಇಲ್ಲ. ಆರಾಮಾಗಿ ನಿಮಗೆ ಸ್ಮಾಲಿಂದ ಲಾರ್ಜ್ ಸೈಜ್ ಬ್ಯಾಗ್ಸ್ವರೆಗೂ ನಿಮ್ಗೆ ಆರಾಮಾಗಿ ನೀಡಿ ಇಡ್ಬೋದು. ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ವ್ಯಾಲೆಟ್ಸ್ ಇದ್ದರೆ ಕೂಡ ನೀವು ಅದ್ರ ಮುಂದೆ ಬ್ಯಾಗ್ ಮುಂದೆ ಇಡ್ಬೋದು, ತೊಂದರೆ ಇಲ್ಲ. ನೀಟಾಗಿ ಆರ್ಗನೈಸ್ ಆಗಿ ಕಾಣಿಸುತ್ತೆ ನೋಡಿ. ಲಾರ್ಜ್ ಸೈಜ್ ಬ್ಯಾಗ್ನು ಕೂಡ ನಾನು ಇಡ್ತಾ ಇದ್ದೀನಿ. ಎರಡೂ ಕಡೆ ಓಪನ್ ಇದೆ, ಸೊ ಯಾವ ಕಡೆಯಿಂದನಾದ್ರೂ ನೀವು ತೊಗೋಬೋದು. ಈ ಕಡೆನೇ ಓಪನ್ ಮಾಡ್ಕೋಬೇಕು ಅನ್ನೋದಿಲ್ಲ. ನೀರು ಪ್ಲಾಸ್ಟಿಕ್ ಆಗಿರೋದ್ರಿಂದ ತುಂಬ ಗಟ್ಟಿ ಪ್ಲಾಸ್ಟಿಕ್ನ ಕೊಟ್ಟಿದ್ದಾರೆ, ತುಂಬ ತೆಳುವೂ ಇಲ್ಲ, ಟ್ರಾನ್ಸ್ಪರೆನ್ಸಿ ಇದೆ. ಮೇಂಟೆನೆನ್ಸ್ ಧೂಳಾದರೆ ನೀರು ಚೆಲ್ಲಿದ್ರೆ ಈಸಿಯಾಗಿ ನೀವು ಒರೆಸ್ಕೋಬೋದು. ಹ್ಯಾಂಗರ್ ಕೊಟ್ಟಿರೋದನ್ನ ನೀವು ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ವಾರ್ಡ್ರೋಬ್ ಕಾರ್ನರಲ್ಲಿ ನೀವು ಹ್ಯಾಂಗ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ನೀಟಾಗಿ ಆರ್ಗನೈಸ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಅಫೋರ್ಡಬಲ್ ರೇಂಜಲ್ಲಿ ಬ್ಯಾಗ್ ಆರ್ಗನೈಸರ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸ್ವಲ್ಪ ಹ್ಯಾಂಡಲ್ ಏನು ಮಾಡಬೇಕು, ನೀವು ಫೋಲ್ಡ್ ಮಾಡಿ ಇಡಬೇಕು. ಹ್ಯಾಂಡಲ್ ಈ ರೀತಿ ಸ್ಟಿಫಾಗಿ ಇಟ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಯಾಂಡ್ ಬ್ಯಾಗ್ಸ್ ಹ್ಯಾಂಡಲ್ ಫೋಲ್ಡ್ ಮಾಡಿ ಸ್ವಲ್ಪ ಫ್ರೀಯಾಗಿ ಇರುವಂಥ ಹ್ಯಾಂಡ್ ಬ್ಯಾಗ್ಸ್ ಇದ್ದರೆ ಆರಾಮಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು. ಒಂದು 6ರಿಂದ 7 ಬ್ಯಾಗ್ ಆರಾಮಾಗಿ ಇಟ್ಕೋಬೋದು ನೋಡಿ. ಎಷ್ಟು ನೀಟಾಗಿ ಆರ್ಗನೈಸ್ಡಾಗಿ ಕಾಣಿಸುತ್ತೆ. ಯಾರ್ಯಾರಿಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಲಿಂಕ್ ಅಂತ ಕಮೆಂಟ್ ಮಾಡಿ.